ಒಂದು ಗೆಸ್ ಹೇಳಿ ಪರವಾಗಿಲ್ಲ, ತಪ್ಪಿದ್ರೆ ಅಂತ ತೊಗೊಂಡಿಲ್ಲ. ತುಂಬ ಓಡಾಡ್ತಾ ತುಂಬ ಓಡಾಡ್ತಾ ಇರ್ತಾರೆ. ಆಮೇಲೆ ಆಕ್ಟಿವ್ ಆಗಿ ಆಮೇಲೆ ಫಸ್ಟ್ ದಿನ ಚಪ್ಪಲಿ ಹಾಕೋದು, ಫಸ್ಟ್ ದಿನ ಚಪ್ಪಲಿ ಹಾಕೋದು, ಇನ್ನೊಂದು ಕೈ ತಟ್ತಾ ಇರ್ತಾರೆ. ಸರ್ಕ್ಯುಲೇಷನ್ 60 ಆಕ್ಟಿವ್ ಪ್ರೆಷರ್ ಪಾಯಿಂಟ್ಸ್ ರಕ್ತ ಸಂಚಾರ ಇಲ್ಲ, ಏನು ಬ್ಲಡ್ ಕಡಿಮೆ ಇದ್ರೂ ಬ್ಲಡ್ ಕಡಿಮೆ ಇದ್ರಿಂದ ಕಡಿಮೆ ರಕ್ತ ಸಂಚಾರ, ಬ್ಲಡ್ ಸರ್ಕ್ಯುಲೇಷನ್. ಫ್ಲೋ ಯಾಕಂದರೆ ಮನುಷ್ಯನಿಗೆ ಮೈನ್ ಬಗ್ಗೆ ರಕ್ತ ಸಂಚಾರ ಇರಬೇಕು, ರಕ್ತ ಶುದ್ಧ ಇರಬೇಕು, ಅವಾಗ ನಿಮ್ಗೆ ಪ್ರಾಬ್ಲಮ್ ಬರಲ್ಲ. ಬೆಳಗ್ಗೆ ಟೈರ್ಡ್ ಬಿದ್ದು ನಿಮ್ಮ ಟೈರ್ಡ್ ಇರುತ್ತೆ, ಅದೆಲ್ಲ ಏನು ಬೇರೆ ಬರೋ ಕಾಯಿಲೆ ಇಲ್ಲ, ನಿಮ್ಮ ದೇಹದಲ್ಲಿರೋ ಕಾಯಿಲೆ. ಯಾವಾಗ ನಿಮ್ಮ ಟೈಮಿಂಗ್ ವೇರಿಯೇಷನ್ ಚೇಂಜ್ ಆಗುತ್ತೆ ಆವಾಗ ಇದೆಲ್ಲ ಕಾಣಿಸ್ಕೊಳ್ಳುತ್ತೆ. ಇದು ಚಿಕ್ಕಂದಲ್ಲೇ ಇರುತ್ತೆ, ಈ ಮಕ್ಕಳು ಸ್ಟೂಡೆಂಟ್ಸ್ಗಳು ಎಲ್ಲರಲ್ಲೂ ಇದೆ, ಶುಗರ್ ಬಿ ಪಿ ಥೈರಾಯ್ಡ್ ಇರುತ್ತೆ, ಅದೆಲ್ಲ ಇರಬೇಕು. ಅದು ಯಾವಾಗ ನಮ್ಗೆ ಚೇಂಜ್ ಆಗುತ್ತೆ, ಜಾಸ್ತಿ ಆಗೋದು ಕಡಿಮೆ ಆಗಿ ಇದಾಗುತ್ತೆ. ಏನಕ್ಕೆ ಚೇಂಜ್ ಆಗೋದು? ಒಂದು ಸ್ಪೋರ್ಟ್ಸ್ ಇಲ್ಲ, ಎಕ್ಸಸೈಸ್ ಇಲ್ಲ, ಊಟ ಸರಿಯಿಲ್ಲ, ಊಟ ಇನ್ನೊಂದು ಊಟ ತಿನ್ನೋದು ನಿಮ್ಗೆ ಕರೆಕ್ಟಾಗಿ ಮೋಷನ್ ಕ್ಲಿಯರ್ ಆಗೋಲ್ಲ. ಬಿಫೋರ್ ಎಲ್ಲ ನಿಮ್ಗೆ 5 ನಿಮಿಷ ಆಗುತ್ತೆ, ಈಗೆಲ್ಲ ಅರ್ಧ ಗಂಟೆ ಆಗಬೇಕು. ಮಕ್ಕಳೆಲ್ಲ ನೋಡೋದಿಲ್ಲ, ತಿಂತಾರೆ ಸರಿಯಾಗಿ ತಿನ್ನೋದಿಲ್ಲ. ಈಗ ಲೇಸ್ ಪ್ಯಾಕೆಟ್ ಎಲ್ಲ ತಿಂತಾರೆ ಅವರು, ಲೇಸ್ ಪ್ಯಾಕೆಟು ಇಷ್ಟು ದಪ್ಪ ಇರ್ತದೆ, ತೆಗೆದು ಇಷ್ಟೇ ಇರ್ತದೆ ಲೇಸ್. ಏನಕ್ಕೆ ಇರುತ್ತೆ ಅಷ್ಟು? ಅದರೊಳಗೆ ಏನಿರ್ತದೆ? ಕೆಮಿಕಲ್, ಗಾಳಿ ಕೆಮಿಕಲ್. ಅದು ಫಿಲ್ ಅದನ್ನ ಇಲ್ಲಾಗ ಅಷ್ಟು ದಿನ ಎಲ್ಲ ಇರೋಲ್ಲ. ಕೂಲ್ ಡ್ರಿಂಕ್ಸ್ ಎಲ್ಲ ಪ್ಯಾಕ್ ಆಗಿ ಬರುತ್ತೆ ನಮಗೆ, ಕೂಲ್ ಡ್ರಿಂಕ್ಸ್ ಎಲ್ಲ ಕುಡಿತಾರೆ ಮಕ್ಕಳು, ಹೆಂಗೆ ನಾವೆಲ್ಲ ಕುಡಿತೀವಲ್ಲ ಏನಕ್ಕೆ ಬರುತ್ತೆ ಅದು? ಅಷ್ಟು ಜನ ಪ್ಯಾಕ್ ಆಗ್ತದೆ, ಎಷ್ಟು ಕೆಮಿಕಲ್ ಇರೋದು. ಮ್ಯಾನುಫ್ಯಾಕ್ಚರ್ ಅಂತೇಳಿ ಅದರಿಂದ ಡಿಸ್ಪಾಸಲ್ ಉಂಟು, ಅದರಿಂದ ಏನು ತರಬೇಕು, ಅದೆಲ್ಲ ನಾವು ಥಿಂಕ್ ಮಾಡಲ್ಲ. ಇದೆಲ್ಲ ಯಾವಾಗ ನೀವು ಸ್ಟಾರ್ಟ್ ಅಪ್ ಆಗುತ್ತೋ ನಿಮ್ಮ ದೇಹಕ್ಕೆ ಅಡ್ಜಸ್ಟ್ ಆಗಿ ಅವಾಗ ಆಚೆ ಕಾಣಿಸ್ಬೇಕು ಕಾಯಿಲೆಗಳೆಲ್ಲ. ಇದು ತೊಗೊಳೋದ್ರಿಂದ ನಿಮಗೆ ಆಚೆಯಿಂದ ನಿಮ್ಗೆ ಅವಶ್ಯಕತೆ ಇರೋಲ್ಲ. ಇನ್ನು 5 ನಿಮಿಷ ಇದಾನ, ಈಗ ಶುಗರ್ಗೆ ಟ್ಯಾಬ್ಲೆಟ್ ತೊಗೊಳ್ತೀರಾ, ಬಿ ಪಿಗೆ ಟ್ಯಾಬ್ಲೆಟ್ ತೊಗೊಳ್ತೀರಾ, ಥೈರಾಯ್ಡ್ ಟ್ಯಾಬ್ಲೆಟ್ ತೊಗೊಳ್ತೀರಾ, ಇದರ ತೊಗೊಳಾಗ ನಿಮಗೆ ಬಾಡಿಯಲ್ಲಿ ಉತ್ಪತ್ತಿ ಆಗುತ್ತೆ. ಮತ್ತೆ ಅವಾಗ ಉತ್ಪತ್ತಿ ಆಗುತ್ತೆ, ನಿಮ್ಗೆ ಆಚೆಗೆ ಅವಶ್ಯಕತೆ ಇರುತ್ತೆ. ಅದಕ್ಕೆ ಮನುಷ್ಯನಿಗೆ ರಕ್ತ ಶುದ್ಧ ಇರಬೇಕು, ರಕ್ತ ಸಂಚಾರ ಕರೆಕ್ಟಾಗಿರ್ಬೇಕು, ಯಾವ ಕಾಯಿಲೆ ಬರಲ್ಲ. ಏನಂದರೆ ನಿಮ್ಮ ಕೂದಲಿಗಿಂತ ಸಣ್ಣ ಸಣ್ಣ ನರಮಂಡ ಇದೆ ನಮ್ಮ ದೇಹದಲ್ಲಿ. ಒಬ್ಬರದು ನರಮಂಡ ಇತ್ತು ಜೋಡಿಸಿದ್ರೆ ಪ್ರಪಂಚ ಒಂದು ಹೋಗಿ ಇದೆ, ಅಷ್ಟು ನರಮಂಡ ಇದೆ, ಅಷ್ಟು ಸರ್ಕ್ಯುಲೇಷನ್ ಇರಬೇಕಲ್ಲ ಬ್ಲಡ್ಡು, ಇದು ಆ ಕೆಲಸ ಮಾಡಿ. ಇದೇನಿದೆ ತುಂಬ ಇದಿಲ್ಲ. ಇದು ಇಲ್ಲಿ ಎಷ್ಟು ಚೆನ್ನಾಗಿರ್ಬೋದು ಈ ಊರಲ್ಲಿ, ಇಲ್ಲಿ ಬೆಂಗಳೂರಲ್ಲಿ ದುಡ್ಡು ಕಾಸು ಎಲ್ಲರೂ ಚೆನ್ನಾಗಿರ್ಬೋದು. ಅದೇ ನಮ್ದು ಹಳ್ಳಿ ಇದ್ದರೆ ಹಳ್ಳಿಗೆ ಏನು ಮಾಡ್ತೀವಿ ನೀವು? ಚಪ್ಪಲಿ ಶೂಸ್ ಏನು ಹಾಕೋಲ್ಲ, ಬರೀ ಕಾಲಲ್ಲಿ ಎಷ್ಟೇ ಚೆನ್ನಾಗಿಲ್ಲಿದ್ರು ಅಲ್ಲಿ ಹೋದ್ರೆ ಹಂಗೆ ಮಾಡೋದು. ಅವಾಗೇನ ಕಳ್ಳು ಮುಳ್ಳೆಲ್ಲ ಚುಚ್ಚಲ್ವಾ? ಸೇಮ್ ಆ ಥರ ಇದು ನಿಮಗೆ. ಯಾಕಂದರೆ ನಮ್ಮ ಆರ್ಟಿಂದ ಫುಡ್ ಬ್ಲಡ್ ಹೋಗಿದ್ದಲ್ಲ, ಅದು ವಾಪಸ್ ಬರಬೇಕು. ನೀವು ಟೀಚರ್ಸು ನಿಂತ್ಕೊಂಡೇ ಇರ್ತೀರ, ವಾಪಸ್ ಬರುತ್ತಾ? ಬರಲ್ಲ. ಕೈಯಲ್ಲೇನೋ ಮಾಡ್ತಾರೆ ಆಕ್ಷನ್, ಕಾಲಿಗೆ ಆಕ್ಷನ್. ನಾನು ಮಾಡ್ತೇನೆ ನೋಡಿ, ಕೈಯಲ್ಲೇನೋ ಮಾಡ್ತಾ ಇದ್ದೀನಿ, ಕಾಲಿಗೆ ಏನಿಲ್ಲ. ಕಾಲಿಗೆ ಒಂದೇ ಆಪ್ಷನ್ ವಾಕಿಂಗ್. ಒಂದು ಸಲ ನೀವು 5 ಕಿಲೋಮೀಟರ್ ವಾಕಿಂಗ್ ಮಾಡ್ಕೊಂಡು ಬಂದರೆ ನಿಮ್ಮ ದೇಹದ ಎಷ್ಟು ರಕ್ತ ಸಂಚಾರ ಆಗುತ್ತೆ ಅಷ್ಟು ಬೆನಿಫಿಟ್. 30 ನಿಮಿಷ ಥೆರಪಿ ತಗೊಂಡು 12 ಕೂಡ ಪ್ರೋಗ್ರಾಮ್ ಚೇಂಜ್ ಆಗುತ್ತೆ. 12 ಪ್ರೋಗ್ರಾಮೇ ನಿಮ್ಮ 12 ಆರ್ಗನ್ಗೆ ಬೆಳೆಸಿದೆ. ಅಂದರೆ ಕಣ್ಣಿಗೆ, ಕಿವಿಗೆ, ಬ್ರೈನ್ಗೆ, ಹಾರ್ಟ್ಗೆ, ಲಿವರ್ಗೆ, ಕಿಡ್ನಿಗೆ ಎಲ್ಲ ಕಡೆ ಸಪ್ಲೈ ಆಗುತ್ತೆ. ಅದೇ ಮೇಡಮ್ ಅಂತಲ್ಲ, ಕಡಿಮೆ ಆಯಿತು ಕಡಿಮೆ ಅದು ಚೇಂಜ್ ಆಗ್ತಾ ಇರುತ್ತೆ. ಅದೇ ಫಿಕ್ಸ್ ಇರುತ್ತೆ ಪ್ರೋಗ್ರಾಮ್. ಇವಾಗ ಬ್ರೈನ್ ಹೋಗ್ಬೇಕಂದ್ರೆ ಬ್ರೈನ್ ಮೇಲೆ ತುಂಬ ದೂರ ಇದೆ, ಹಾರ್ಟ್ ಹತ್ರ ಇದೆ. ನಾವು ಅನ್ಕೊಬೋದು ಕೈ ನಮ್ಮದೇ, ಆಟು ನಮ್ಮದೇ, ಕಾಲು ನಮ್ಮದೇ, ಆಟು ನಮ್ಮದೇ. ಬಟ್ ಕೈಗೆ ಆಟಿಗೆ ಹತ್ರ ಇದೆ, ಆಟಿಗೆ ಕಾಲಿಗೆ ಕಿಲೋಮೀಟ್ರ್ ಗಟ್ಟಲೆ ದೂರ ಇದೆ. ನಾವು ಯಾರು ಥಿಂಕ್ ಮಾಡಲ್ಲ. ಬರಬೇಕು, ವಾಪಸ್ ಬರಬೇಕಂದ್ರೆ ಮಾಡೋದು ನಾವು ನಡಿಲೇಬೇಕು, ಕಂಪಲ್ಸರಿ ಮಾಡೋದು. ಈಗ ಹುಷಾರಿಲ್ಲ, ಸ್ವಲ್ಪ ಏಜ್ ಆಗ್ತಷ್ಟು ಡಾಕ್ಟರ್ ತಗೊಂಡು ಏನಂತಾರೆ, ವಾಕಿಂಗ್ ಸ್ಟಾರ್ಟ್ ಮಾಡಿ ಅಂತಾರೆ. ಏನಕ್ಕೆ ಅಂತಾರೆ? ಕಾಯಿಲೆ ಕಡಿಮೆ ಆಗುತ್ತಂತಾರ? ಕಡಿಮೆ ಆಗುತ್ತಲ್ಲ. ವಾಕಿಂಗ್ ಮಾಡಿದ್ರೆ ಸರ್ಕ್ಯುಲೇಷನ್ ಆಗುತ್ತೆ, ಸರ್ಕ್ಯುಲೇಷನ್ ಆಗುವಾಗ ನಿಮ್ಮ ಆಟೋಮೆಟಿಕ್ ಎಲ್ಲ ಕಡಿಮೆ ಆಗ್ತದೆ. ತೂಕ ಕಡಿಮೆ ಆಗೋದು, ಬ್ಯಾಡ್ದಲ್ಲಿ ಆಚೆ ಬರೋದು. ಬ್ಯಾಡ್ದ ಆಚೆ ಹೆಂಗೆ ಬರಬೇಕು? ನೀರಿನ ಮುಖಾಂತರ. ಅದಕ್ಕೆ ಬಿಫೋರ್ ಚೆನ್ನಾಗಿ ನೀರು ಕುಡಿಬೇಕು, ಆಫ್ಟರ್ ಚೆನ್ನಾಗಿ ನೀರು ಕುಡಿಬೇಕು. ಅವಾಗೇನಾಗುತ್ತೆ, ಯೂರಿನ್ ಮೋಷನ್ಸ್ ಹೊಟ್ಟಿದಲ್ಲಿ ಅನ್ವಾಂಟೆಡ್ ಎಲ್ಲ ಆಚೆ ಬರುತ್ತೆ. ನಿಮ್ಮ ತೂಕ ಕಡಿಮೆ ಆಗುತ್ತೆ, ಪ್ರಾಬ್ಲಮ್ಸ್ ಎಲ್ಲ ಕಡಿಮೆ ಆಗುತ್ತೆ. ಫಸ್ಟ್ ಡೇ ಅಲ್ಲ, ನಾಳೆನೇ ಬರೋದು ಚೆನ್ನಾಗಿ ನೀರು ಕುಡ್ಕೊಂಡು ಆ ಕಂಟ್ರಿ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್. ಇದು ಒಂದಿನದಲ್ಲಿ ಏನಾಗಲ್ಲ. 10 ದಿನ ಏನಕ್ಕೆ ನಿಮ್ಗೆ ಆಗ್ತಿದೆ ಅಂದರೆ ನೀವು ಚೇಂಜ್ ಆಗಿ ಅಂತ. ಹೆಂಗೆ ಚೇಂಜ್ ಆಗೋದು? ಈಗ ಮೇಡಮ್ಗೆ 10 ಡೇಸ್ ಇರುತ್ತೆ, 10 ಡೇಸ್ ಇರುತ್ತೆ. ಈಗ ಮೇಡಮ್ಗೆ ಶುಗರ್ ಇದೆ ಅಂದರೆ, ಬಿ ಪಿ ಇದೆ, ಥೈರಾಯ್ಡ್ ಇದೆ ಅಂದರೆ ಅದು ಹೋಗಬೇಕು. ಅದಕ್ಕೆ ಕೊನೆ ಇದೆಯಲ್ಲ, ಕಾಯಿಲೆ ಕೊನೆ ಇದೆಯಾ? ಯಾರಿಗೆ ಕೊನೆ ಇಲ್ಲ? ನಿಮಗೆ ಕೊನೆ ಇದೆ, ನಮಗೆ ಕೊನೆ ಇದೆ. ಕಾಯಿಲೆ ಕೊನೆ ಇಲ್ವಾ? ಇದೆ. ಹುಡುಕಲ್ಲ, ಕರೆಕ್ಟಾಗಲ್ಲ, ಸೊಲ್ಯೂಷನ್ ಇಲ್ಲ. ಮೇಡಮ್ ನಾವು ಸಮುದ್ರ ಹತ್ರ ನಿಂತ್ಕೊಳ್ತೀವಿ, ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ನಮ್ಮ ಕಣ್ಣು ಕಾಣಿಸೋಷ್ಟು ನೀರೇ, ಬಟ್ ಸಮುದ್ರ ಕೊನೆ ಇದೆಯಲ್ಲ. ಎಷ್ಟೋ ಕಿಲೋಮೀಟರ್ ಗಟ್ಟಲ ನದಿ ಹರಿಯುತ್ತೆ, ಕೊನೆ ಇಲ್ಲ. ಅಂದರೆ ಕಾಯಿಲೆಗೂ ಕೊನೆ ಇದೆ. ಇದು ರೋಜಾ ಮ್ಯಾಮ್ ಅಂತ ಇದ್ದಾರೆ, ಅವ್ರು ಆರ್ಗನೈಸ್ ಮಾಡಿರೋದು ನಮಗೆ ಪಲ್ಸ್ ಥೆರಪಿ ಅಂತ. ಪಲ್ಸ್ ಥೆರಪಿ ಮಾಡಿಸ್ಕೊತಾ ಇದ್ದೀನಿ ಈಗ. ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗಿದೆ ಅಂತ ಫೀಲ್ ಆಗ್ತಿದೆ. ಇನ್ನೊಂದು 9 ಡೇಸ್ 10 ಡೇಸ್ ಮಾಡಬೇಕು. ಮಾಡಿಬಿಟ್ಟು ಆಲ್ರೆಡಿ ನನಗೆ ಫೀಲ್ ಆಗ್ತಿದೆ ಚೆನ್ನಾಗಿ.
ನೀವು ಸಪೋಸ್ ಚೆನ್ನಾಗಾದರೆ ಎಲ್ಲರೂ ಟ್ರೈ ಮಾಡಿ ನೋಡಿ. ಇದು ನಮಗೆ ಆರ್ಗನೈಸ್ ಮಾಡಿದ್ದಾರೆ ನಮ್ಮ ಏರಿಯಾ ಆಡ್ಗೋಡಿಯಿಂದ ಪೂಜಾ ಮ್ಯಾಮ್ ಅಂತ. ನಿಮ್ಮ ಕಡೆನೂ ನಿಮ್ಮ ಏರಿಯಾಲೂ ಇದ್ದರೆ ನೀವು ತಗೊಂಡು ಟ್ರೈ ಮಾಡಿ. ನಮಗೆ ತುಂಬ ಆರೋಗ್ಯಕ್ಕೆ ಒಳ್ಳೇದಂತ ಹೇಳ್ತಿದ್ದಾರೆ. ಇರ್ಬೋದು, ಮಾಡೋಣ, ಒಂದು 10 ದಿನ ಮಾಡಿ ನೋಡಿ, ಮತ್ತೆ ಸಿಕ್ಕಿದ್ರೆ ರಿವ್ಯೂ ಕೊಡ್ತೀನಿ. ಮೇಡಮ್, ಇದು ಮೊದಲನೇ ಸಲನ ಮಾಡ್ಕೊಂಡು? ಹೌದು, ನಂದು ಇದು ಮೊದಲೇ ಸಲ ಮಾಡ್ತಾ ಇರೋದು. ಬಟ್ ಒಳ್ಳೆ ಫೀಲ್, ಮೊದಲೇ ಸಲ ಒಳ್ಳೆ. ಪಲ್ಸ್ ಥೆರಪಿ ಅನ್ನೋ ಒಂದು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ. ಇದರಿಂದ ಏನೋ ಸ್ವಲ್ಪ ಜುಮ್ ಅಂದಂಗೆ ಆಗುತ್ತೆ. ಪಲ್ಸು ಆ್ಯಕ್ಟಿವ್ ಆಗಿ ಸ್ವಲ್ಪ ಕಾಲಿಗೆ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಯರ್ಲಿ 10 ಡೇಸ್ ತೊಗೊಳಕ್ಕೆ ಹೇಳಿದ್ದಾರೆ, ತೊಗೊಳ್ತಾ ಇದ್ದೀವಿ. ಅದಾದಮೇಲೆ ಕಂಪ್ಲೀಟ್ ಬ್ಲಡ್ ಸರ್ಕ್ಯುಲೇಷನ್ ಕ್ಯೂರಾಗಿ ಚೆನ್ನಾಗಾಗಿ ಅದರಿಂದ ಎಷ್ಟೋ ಕಾಯಿಲೆಗಳಿಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ಮಾಡ್ತಾ ಇದ್ದಾರೆ. ಇದನ್ನು ಪೂಜಾ ಮೇಡಮ್ ಅವರು ಆರ್ಗನೈಸ್ ಮಾಡಿದ್ದಾರೆ. ಇದರಲ್ಲಿ ಫ್ರೀ ಆರ್ಗನೈಸೇಷನ್ ಅಂತ ಹೇಳಿ ಫ್ರೀ ನಾವು ಕೂಡ ಇಲ್ಲಿ ಬಂದು ಈ ಟ್ರೀಟ್ಮೆಂಟ್ನ ತೊಗೊಂಡು ಉಪಯೋಗ ಪಡ್ಕೊಳ್ಳೋಣ ಅಂತ ಬಂದಿದ್ದೀವಿ. ಮಾಡಬೇಕಾದ್ರೆ ಪ್ರಮುಖವಾಗಿ ನಮ್ಮ BTM ಕ್ಷೇತ್ರದ ಶಾಸಕರು ಹಾಗೂ ಜಲಸಂಪನ್ಮೂಲ ಸಚಿವರಾದಂಥ ರಾಮಲಿಂಗೇಗೌಡರ ಉತ್ತೇಜನ ಎಲ್ಲ ಕಡೆಯೂ ಇದೇ ಥರ ಒಂದು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ. ಹಾಗಾಗಿ ನಮ್ಮ ಶಾಲೆಯ ಪರವಾಗಿ ಮತ್ತು ಕಾಂಪೌಂಡಿಯರ್ ಕಂಪನಿ ಸಂಸ್ಥೆ ಪರವಾಗಿ ಸಹ ನಾವು ಈ ಒಂದು ಇದನ್ನು ಹಮ್ಮಿಕೊಂಡಿದ್ವಿ 10 ದಿನಗಳ ಕಾಲ. ಎಲ್ಲ ಬಡ ಜನರಿಗೆ ಮತ್ತು ಎಲ್ರಿಗೂ ಜನಗಳೆಲ್ಲ ಅವೇರ್ನೆಸ್ ಮಾಡಲಿಕ್ಕೆ ಈ ಥರ ಒಂದು ಕಂಪನಿ ಮಾಡ್ತಾ ಇರೋದು ಭಾಳ ಉತ್ತಮ ಅಂತ. ಆರೋಗ್ಯ ಮಾಡ್ತದೆ, ತಮ್ಮ ವಾರ್ಡ್ ಮಾಡ್ತದೆ, ಜನಗಳಿಗೆ ಯಾವ ರೀತಿ ಅದನ್ನು ಆರೋಗ್ಯ ಭಾಗ್ಯವನ್ನು ಆರೋಗ್ಯ ಭಾಗ್ಯ ಅಂತ ಹೇಳಿದ್ರೆ ರಾಮಲಿಂಗ ರೆಡ್ಡಿ ಅವರು ಈಗಾಗಲೇ ಎಲ್ರಿಗೂ ಜಗತ್ತಿನ ಇದು ಗೊತ್ತಾಗಿದೆ. ಎಲ್ರಿಗೂ ಅವರು ಪ್ರತಿ ತಿಂಗಳು ವೈದ್ಯಕೀಯ ವಾಹನವನ್ನು ಎಲ್ಲ ವಾರ್ಡ್ಗಳಿಗೂ ಕಳಿಸ್ತಾರೆ. ಒಂದು ವಾರ್ಡ್ಗೆ 2 ಬಾರಿ ಕಳಿಸ್ತಾ ಇದ್ದಾರೆ. ಅದೇ ಥರ ಎಲ್ಲ ಕಡೆಯಲ್ಲೂ ಇದು ಮಾಡ್ತಾ ಇದ್ದಾರೆ. ಮತ್ತು ಆರೋಗ್ಯ ದೃಷ್ಟಿಯಿಂದ ಅದೇ ರೀತಿ ಡಯಾಲಿಸಿಸ್ ಆಗಲಿ ಕ್ಯಾಂಪ್ಗಳು ಮಾಡೋದು ಮತ್ತು ಸೆಂಟ್ರ್ಗಳು ಮಾಡಿದ್ದಾರೆ. ಅಲ್ಲೂ ಅಷ್ಟೇ ಉಚಿತವಾಗಿ ಎಲ್ರಿಗೂ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವೆಲ್ಲ ನಮ್ಮ ಬರವಣಿಗೆ ಇದಾಗಿದೆ. ಮತ್ತು ವಿಪರೀತ ಈಗ ಏನಾದರೂ ಇದು ಸಾವಾದರೂ ಸಹ ಆಂಬುಲೆನ್ಸ್ ಸಹ ಮಾಡಿದ್ದಾರೆ. ಹೀಗಾಗಿ ಅನೇಕ ಕಣ್ಣು ಚಿಕಿತ್ಸೆ ಮತ್ತು ಅವರಿಗೆ ಸ್ಪೆಕ್ಟ್ ಕೊಡಿಸೋದು ಪ್ರತಿಯೊಂದು ಮಾಡ್ತಾ ಬಂದಿದೆ. ಇದೆಲ್ಲ ಈ ಕ್ಷೇತ್ರದಲ್ಲಿ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಆಗಿದೆ ಮತ್ತು ಹೆಚ್ಚಿನ ಜನ ಅದರ ಒಂದು ಫಲವನ್ನು ಅನುಭವಿಸ್ತಾ ಇದ್ದಾರೆ. ಸರ್, ಈ ಬಾರಿ ಕೂಡ ಈ ನಮ್ಮ ಶಾಲೆ ವತಿಯಿಂದ ಮಾತಾಡಿದ್ರೆ ಈ ಜನಗಳಿಗೆ ಯಾವ ರೀತಿ ಇನ್ನು 10 ದಿನ ಕಾಲ ಇದೆ ಡ್ರೈವಿಂಗು ಮಾಡಿದ್ದಾರೆ. ಈಗ ಈ ಜನಗಳಿಗೆ ಬರುವಂಥ ನಿಟ್ಟಿನಲ್ಲಿ ಯಾವ ರೀತಿ ಅವರು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾರೆ. ಜನಗಳಿಗೆ ಒಂದು ರೀತಿಯಲ್ಲಿ ಎಚ್ಚರಿಕೆ ಕೊಟ್ಟಾಗೆ ಇದೆ. ಯಾಕೆಂದರೆ ಕೆಲವರಿಗೆ ಪಾಪ ತಿಳಿದೇ ಇರೋದಿಲ್ಲ. ಎಷ್ಟೋ ಜನ ಅದ್ರ ಬಗ್ಗೆ ಅವೇರ್ನೆಸ್ಸೇ ಇರೋದಿಲ್ಲ. ಅವರಿಗೆಲ್ಲ ಒಂದು ತಿಳುವಳಿಕೆ ಕೊಟ್ಟು ಅವರೆಲ್ಲ ಮಾಡಿಕೊಂಡಾಗ ಆರೋಗ್ಯ ದೃಷ್ಟಿಯಿಂದ ಎಲ್ಲರೂ ಸಫಲರಾಗಿದ್ದಕ್ಕಾಗತ್ತೆ. ಆ ದೃಷ್ಟಿಯಿಂದ ಇದು ಯಶಸ್ವಿಯಾಗಿದೆ. ಸರ್, ಈಗ 10 ದಿನ ಕಾಲ ನಡೀತಾ ಇದ್ದ ಕಾರ್ಯಕ್ರಮದಲ್ಲಿ ಜನಗಳು ಬರುವಂಥ ಸಾರ್ವಜನಿಕ ಕಾರ್ಯ ಕೊಡ್ತೀವಿ. ಸಾರ್ವಜನಿಕರಿಗೆ ನಾನು ಇಷ್ಟೇ ಕಾರ್ಯ ಕೊಡೋದು, ತಾವು ಎಲ್ಲ ಕಾರ್ಯಕ್ರಮಗಳು ನೋಡಿದ್ದೀರಾ. ಈಗಾಗಲೇ ಔಷಧಿ ಕೊಡೋದು ಮತ್ತು ತಮಗೆ ಟ್ರೀಟ್ಮೆಂಟ್ಗೆ ಪ್ರತಿ ವಾರಕ್ಕೆ ತಿಂಗಳಿಗೆ 2 ಸಲ ಬಂದು ತಪಾಸಣೆ ಮಾಡುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಜೊತೆಗೆ ಕಿಡ್ನಿ ಫೌಂಡೇಶನ್ಸ್ಗಳು ಮಾಡಿದ್ದಾರೆ. ಎಲ್ಲ ರೀತಿಯಲ್ಲೂ ಇದು ಅದೇ ರೀತಿಯಲ್ಲಿ ಒಂದು ಯಶಸ್ವಿ ಆಗಲಿ ಮತ್ತು ಎಲ್ರಿಗೂ ಇದು ಸೇವೆ ಸಲ್ಲಿಸಲಿ, ಇದಾಗಲಿ. ಅವ್ರ ಜನರಲ್ಲೂ ಸಹ ನಮ್ಮ ಆರೋಗ್ಯ ದೃಷ್ಟಿಯಿಂದ ಇವೆಲ್ಲ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಮುಂದಕ್ಕೆ ಭವಿಷ್ಯದಲ್ಲಿ ತಿಳ್ಕೊಳ್ಳೋದಕ್ಕೆ ಇದು ಹೆಚ್ಚು ಉಪಯೋಗ ಆಗುತ್ತೆ. ಮತ್ತು ಅದನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲರನ್ನೂ ಮನವಿ ಮಾಡ್ತೇನೆ. BTM ಕ್ಷೇತ್ರದ ಎಲ್ಲ ವಾರ್ಡಿನ ಮುಖಂಡರು ಸಹ ಇದೇ ರೀತಿ ಪಾಲ್ಗೊಂಡು ಯಶಸ್ವಿ ಮಾಡಬೇಕು ಅಂತ ಕೇಳ್ತೀನಿ.